ಮತ್ತು ಜಿಲ್ಲಾ ಕೇಂದ್ರವಾಗಿ ತಾಲೂಕು ಕೇಂದ್ರವಾಗಿ ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು ಹಿಮಾಲಯದತ್ತ ತುತ್ತ ತುದಿಗೂ ಕೂಡ ತಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅವರ ನಿಮ್ಮ ಒಂದು ದರ್ಶನ ನಿಮ್ಮೂರಿನ ಗ್ರಾಮಸ್ಥರನ್ನು ನೋಡಬೇಕಂತ ಒಂದು ಆಸೆಯಿಂದ ಬಂದಿದ್ದಾರೆ. ಅವರಿಗೆ ನಾವು ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತ ಮಾಡ್ತೇವೆ. ಸ್ವಾಗತ. ವೇದಿಕೆಗೆ ನಮ್ಮ ಲಲಿತಾ ಅವರಿಗೆ ಸ್ವಾಗತ. ವೇದಿಕೆಗೆ ಕೀರ್ತ ಸ್ವಾಮಿ ಅವರು, ಸ್ವಾತಿ ಅವರಿಗೆ ಸ್ವಾಗತ. ವೇದಿಕೆಗೆ ಕೀರ್ತಿ ಅವರು ಸ್ವಾಗತ. ಪ್ರಾರಂಭದಲ್ಲಿ ನಮ್ಮೂರಿಗೆ ವೀರ ವನಿತೆಯರು ಬಂದಿದ್ದೀರಾ. ಜ್ಯೋತಿಯನ್ನು ಬೆಳಗುತ್ತಾ ಮುಂದಿನ ಜ್ಯೋತಿಯನ್ನು ದೇಶಾದ್ಯಂತ ಬೆಳಗುತ್ತಾ ನಿಮ್ಮ ಪ್ರಯಾಣ ಮುಂದುವರಿದ ಅಂತ ಜ್ಯೋತಿಯನ್ನು ಹಚ್ಚಿ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಾನು ನಿಮ್ಮೂರಿನವಳೆ. ಸ್ವಾಮಿಯವ್ರ ಮಗಳು ನಿಮ್ಗೆಲ್ಲ ಗೊತ್ತಿರುತ್ತೆ. ಇವತ್ತು ನಾವಿಲ್ಲಿ ಯಾಕಿದ್ದೀವಿ ಅಂತಂದ್ರೆ ಇವತ್ತು ನಿಮ್ಮೆಲ್ಲ ಸೇರ್ಸೋದಕ್ಕೊಂದು ಕಾರಣ ಇದೆ ಅಮ್ಮ. ಯಾಕೆಂದ್ರೆ ಇವತ್ತು ಮಹಿಳೆಯರ ಸಬಲೀಕರಣ ಮತ್ತೆ ಮಹಿಳೆಯರ ಸುರಕ್ಷತೆಗಾಗಿ ನಾವೆಲ್ಲ ಕರ್ನಾಟಕದಾದ್ಯಂತ ಒಂದು ಬೈಕ್ ರ್ಯಾಲಿನ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ರಾಜಲಕ್ಷ್ಮಿ ಅಕ್ಕ ಅಂತ ಇದ್ದಾರೆ. ಇವರು ಬೆಂಗಳೂರಿನಿಂದ ಬಂದಿರೋರು. ಇವರು ಬೆಂಗಳೂರಿನಿಂದ ನಮ್ಮ ಜೊತೆ 14 ಜಿಲ್ಲೆಗಳಿಗೂ ಪ್ರವಾಸ ಮಾಡಿದ್ದೀವಿ. ಇವಾಗಲೇ ನಾವು ಇದು 15ನೇ ಜಿಲ್ಲೆ, ನಮ್ಮ ಬಳ್ಳಾರಿ ಜಿಲ್ಲೆ. ಇನ್ನು ಮುಂದೆ ಕೂಡ ನಾವು ಹೀಗೆ ಪ್ರವಾಸನ ಮುಂದುವರಿಸ್ತಾ ಪ್ರತಿಯೊಬ್ಬರಿಗೂ ಒಂದು ಆತ್ಮಸ್ಥೈರ್ಯ ಮನೋಸ್ಥೈರ್ಯ ತುಂಬಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಸೊ ಇದ್ರ ಬಗ್ಗೆ ನಮ್ಮ ರಾಜಲಕ್ಷ್ಮಿ ಅಕ್ಕ ಅವರು ನಮ್ಮ ರೈಟ್ ಬಗ್ಗೆ ಒಂದೆರಡು ಮಾತಾಡ್ತಾರೆ ಈಗ. ನಮಸ್ಕಾರ ಎಲ್ಲರೂ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ರಾಜಲಕ್ಷ್ಮಿ ಅಂತ ನಮ್ಮದು ಸಂಸ್ಥೆ ಶಕ್ತಿ ಅಂತ. ನಾವು ಹೋಗ್ತಾ ಇದ್ದೀವಿ. 30 ಜಿಲ್ಲೆಗಳಿಗೆ ಹೋಗಿ ಎಲ್ಲ ಹೆಣ್ಮಕ್ಳನ್ನ ಮಾತಾಡಿಸಿ ಒಂದು ಆತ್ಮವಿಶ್ವಾಸವನ್ನು ಮೂಡಿಸ್ತಾ ಇದ್ದೀವಿ. ಆಮೇಲೆ ನಾವು ದೈಹಿಕವಾಗಿ ನಾವು ಸ್ವಲ್ಪ ಎಲ್ಲ ಸ್ಟ್ರೆಂತ್ ಆಗಿರಬೇಕು. ಎಲ್ಲ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರಬೇಕು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು ನೀವು ನಮ್ಮನ್ನ ಸ್ವಾಗತ ಮಾಡಿದ್ರು. ಆ್ಯಕ್ಚುಲಿ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಸ್ವಾಗತ ಮಾಡ್ತೀನಿ ಅಂತ. ಕೀರ್ತಿಗೆ ಥ್ಯಾಂಕ್ಸ್. ನಾನು ಅನಿತಾ ಅಂತ. ನಾನು ಆ್ಯಕ್ಚುಲಿ ಗೃಹಿಣಿ. ಈ ಥರನೇ ಮನೆಯಲ್ಲಿ ಇರ್ತೀನಿ, ಹೌಸ್ ವೈಫು. ನನಗೊಂದು 3 ವರ್ಷದ್ದು ಪುಟ್ಟ ಮಗು ಇದೆ, ಆಮೇಲೆ 8 ವರ್ಷದ ಮಗು ಇದೆ. ನಾನು ಹೀಗೆ ಮನೇಲಿರುವಾಗ ಅಂದ್ಕೊಂಡೆ, ಮನೇಲಿದ್ದು ಸುಮ್ಮನೆ ಏನೂ ಮಾಡ್ತಿಲ್ಲ, ಸೊ ಅಟ್ಲೀಸ್ಟ್ ಕೆಲಸನ ಮಾಡಿ ಇವತ್ತು ವಾಪಸ್ಸು ನಿಮ್ಮ ಜಿಲ್ಲೆಗೂ ಈ ಒಂದು ಪ್ರವಾಸನ ಮಾಡ್ತಾ ಇದ್ದೀವಿ. ಸೊ ರಾಜಲಕ್ಷ್ಮಿ ಅವರು ನಮ್ಮ ವೀಸಕ್ಕಿ ತಂಡ ರೋಟರಿ ಕ್ಲಬ್ ಅವ್ರ ಕಡೆಯಿಂದ ಬಂದಿದ್ದೀವಿ ನಾವು.
ಸೊ ಸಮಾಜಕ್ಕೆ ಒಳ್ಳೇದು ಮಾಡಬೇಕು, ಮಹಿಳೆಯರಿಗೆ ಒಂದು ಸಂದೇಶನ ಸಾರಿ ಅವರಲ್ಲಿರುವಂಥ ಶಕ್ತಿನ ಹೊರಗೆ ತಂದು ಇವತ್ತು ಪ್ರಪಂಚ ವಿಶಾಲವಾಗಿದೆ, ನಾವೆಲ್ಲರೂ ಗಟ್ಟಿಮುಟ್ಟಾಗಿದ್ದೀವಿ. ಸೊ ಪ್ರಪಂಚ ತಿರುಗೋಣ, ದೇಶ ಸುತ್ತೋಣ, ನಮ್ಮ ಕರ್ನಾಟಕ ನಮ್ಮ ಭಾರತ ಕೂಡ ಅಷ್ಟೇ ಸೇಫ್ ಆಗಿದೆ ಅಂತ ತಿಳಿಸೋಕ್ಕೋಸ್ಕರ ಈ ಪ್ರಯಾಣನ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು ತಮಗೆಲ್ಲ ಇಲ್ಲಿ ಬಂದಿದ್ದಕ್ಕೆ. ಹಾಗೆ ಈ ವೇದಿಕೆಯನ್ನು ನನಗೆ ಕ್ರಿಯೇಟ್ ತಂದ್ಕೊಟ್ಟಿದ್ದಕ್ಕೆ ಲಲಿತಾ ಮಕ್ಕಳಿಗೆ, ನಮ್ಮ ಕೌನ್ಸಿಲರ್ ಅವರು ಲಲಿತಾ ಮಕ್ಕಳಿಗೆ, ಹಾಗೆ ನನ್ನ ಪ್ರೀತಿಯ ಅಣ್ಣ, ನಾನು ಏನು ಕೇಳಿದ್ರು ಇದುವರೆಗೂ ಇಲ್ಲ ಅಂತ ಇವತ್ತು ಕೂಡ ಬರೀ ಒಂದು ದಿನದಲ್ಲೇ, ಅರ್ಧ ದಿನದಲ್ಲೇ ಅಣ್ಣ ನಾನು ಊರಿಗೆ ಬರ್ತಿದ್ದೀನಿ, ನನಗೆ ಎಲ್ಲರನ್ನೂ ಒಂದು ಸ್ವಲ್ಪ ಜನ ಮಹಿಳೆಯರನ್ನ ಸೇರಿಸ್ಕೊಡಿ, ನಾವು ಅವ್ರಿಗೆ ಏನೋ ಒಂದು ಸಂದೇಶ ಹೇಳಕ್ ಬರ್ತಿದ್ದೀವಿ ಅಂದ ಕೂಡಲೇ ಯಾವುದೇ ಒಂದು ಮಾತು ಇಲ್ಲಮ್ಮ ನನ್ನ ಕೈಲಿ ಆಗಲ್ಲ, ನಾನು ಬಿಸಿ ಇದ್ದೀನಿ ಅನ್ಲಾರಂಗೆ ಇವತ್ತು ಪಟ್ಟಂತ ನನಗೆ ಈ ವೇದಿಕೆಯನ್ನು ಕ್ರಿಯೇಟ್ ಮಾಡಿಕೊಟ್ರು. ನಮ್ಮ ಅಣ್ಣಂಗೆ ನಾನು ಯಾವತ್ತೂ ಕೃತಜ್ಞರಾಗಿರ್ತೀನಿ. ಹಾಗೆ ಇವತ್ತು ನಿಮ್ಗೆಲ್ಲ ತಿಳಿದಿರೋ ಹಾಗೆ ರಂಜಾನ್ ಮತ್ತು ಬಸವ ಜಯಂತಿ ಕೂಡ. ಎಲ್ಲರಿಗೂ ರಂಜಾನ್ ಮತ್ತೆ ಬಸವ ಜಯಂತಿ ಹಬ್ಬದ ಶುಭಾಶಯಗಳು. ಇಲ್ಲಿ ನಮಗೆ ಬಸವಣ್ಣವ್ರು ಬಂದು 12ನೇ ಶತಮಾನದಲ್ಲಿ ಒಂದು ಮಾತು ಹೇಳ್ತಾರೆ, ಏನಂತ, ಭೇದ ಭಾವ ಬೇಡ, ಜಾತಿ ಮತ ಧರ್ಮ ಬೇಡ ಅಂತ ಹೇಳಿದ್ರು. ಹೌದಾ ಇಲ್ವಾ? ಅವರು ಕ್ರಾಂತಿಕಾರಿಗಳು ಅಂತ ಕರೀತಾರೆ ಅವ್ರನ್ನ. ಯಾಕೆ ಕ್ರಾಂತಿಕಾರಿಗಳು ಅಂತ ಕರೀತಾರೆ? ಸಮಾಜದಲ್ಲಿ ಎಲ್ಲ ಮೇಲು ಕೀಳು ಅನ್ನೋ ತಾರತಮ್ಯಗಳು ಉಟ್ಕೊಂತಾವಲ್ಲ, ಆ ತಾರತಮ್ಯಗಳನ್ನ ತೊಲಗಿಸಕ್ ಬರಂತವ್ರನ್ನ ಕ್ರಾಂತಿಕಾರಿಗಳು ಅಂತ ಕರೀತಾರೆ. ಅಂಥವ್ರು ನಮ್ಮ ಬಸವಣ್ಣನವರು. ಇವತ್ತು ಅಂಥವ್ರ ಬಸವಣ್ಣ ಜಯಂತಿ ಇರ್ಬೇಕಾದ್ರೆ ಅಂಥ ದಿನ ಇವತ್ತು ನಮ್ಮ ಊರಲ್ಲಿ ನಾನು ಇದ್ದೀನಿ ಅಂದರೆ ಅದು ಈ ವೇದಿಕೆಯಲ್ಲಿ ಅಂದರೆ ನನಗೆ ತುಂಬ ಹೆಮ್ಮೆ ವಿಷಯ. ಆಮೇಲೆ ಇವತ್ತು ನಾವು ಈ ಕರ್ನಾಟಕ ಪೂರ್ತಿ ನಾವು ಗಾಡೀಲಿ ಯಾಕೆ ತಿರುಗಬೇಕು ಅಂದ್ಕೊಂಡ್ರಿ? ಯಾಕೆ ಅಂದರೆ ಮಹಿಳೆಯರ ಸಬಲೀಕರಣ ಮತ್ತು ಮಹಿಳೆಯರ ಸುರಕ್ಷತೆಗೋಸ್ಕರ. ಇವತ್ತು ನಿಮ್ಗೆಲ್ಲ ಗೊತ್ತು, ನಿಮ್ಮ ಮಕ್ಕಳನ್ನ ನೀವು ಎಷ್ಟು ಬೇಗ ಮದುವೆ ಮಾಡ್ಕೊಟ್ಬಿಡ್ತೀರಾ ಅಂತ ಹೇಳಿ. 18 ವರ್ಷ ತುಂಬಂಗಿಲ್ಲ ಅವ್ರಿಗೆ, ನೀವು ಮದುವೆ ಮಾಡು, ಕಳಿಸು, ಮಕ್ಕಳು ಮಾಡು, ಇದೇನ ಲೈಫು? ಇಷ್ಟೇನ ಜೀವನ? ಅಲ್ಲ ತಾನೆ? ಅದೇ ಕೆಲ್ಸಕ್ಕೆ ಹೋಗು, ಅಲ್ಲೇ ಹೊಲದಲ್ಲಿ ಹೋಗು, ತಿನ್ಕೊಂಡು ಬರ್ತೀನಿ, ಮಲಗು, ಎದ್ದೇಳಿ, ಇಷ್ಟೇ ಜೀವನ ಕಂಡುಬಿಟ್ರೆ ಆಯ್ತಾ? ಇದಲ್ಲ. ಆಯ್ತು, ನೀವು ಕಂಡಿದ್ದೀರಾ ಈ ಜೀವನನ, ಇದ್ರ ಮೇಲೆ ಕೂಡ ಒಂದಿಷ್ಟು ಜೀವನ ಇದೆ. ಹೊರಗಡೆ ಪ್ರಪಂಚ ತುಂಬಾ ಮುಂದುವರೆದಿದೆ, ಅದರಂತೆ ನಮ್ಮ ಜನ ಕೂಡ ಮುಂದುವರಿಬೇಕು ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರ ನಾವು ಈ ಸಂದೇಶ ಸಾರೋದಕ್ಕೆ ನಾವು ಪ್ರತಿ ಜಿಲ್ಲೆಗಳಿಗೂ ಹೋಗ್ತಾ ಇದ್ದೀವಿ. ಮಹಿಳೆಯರು ಇವತ್ತು ತಾವು ಆರ್ಥಿಕವಾಗಿ ಪ್ರಬಲರಾಗಬೇಕು. ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ನೀವು ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡ್ಬೇಕು. ಅವ್ರಿಗೆ ಓದ್ಕೊಟ್ಟಾಗ ಏನಾಗುತ್ತೆ, ಅವರು ಕೆಲಸಕ್ಕೆ ಅಂತ ಬೇರೆ ಊರಿಗೆ ಕಳಿಸ್ಬೇಕು. ಬೇರೆ ಊರಿಗೆ ಕಳಿಸಿದಾಗ ಅವ್ರು ಒಂದಿಷ್ಟು ಜ್ಞಾನ ಸಂಪಾದಿಸ್ತಾರೆ. ಆ ಜ್ಞಾನದಿಂದ ಅವ್ರು ಮತ್ತೆ ವಾಪಸ್ ನಮ್ಮ ಊರಿಗೆ ಬಂದು ನಿಂತ್ಕೊಂಡು ಮತ್ತೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಇದನ್ನ ನೀವು ನಿಮ್ಮ ಹೆಣ್ಮಕ್ಳಲ್ಲಿ ತುಂಬಬೇಕು ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ಇದರಲ್ಲಿ 1% ನೀವು ಪಾಲಿಸಿದ್ರೆ ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ತುಂಬಾ ಖುಷಿ ಪಟ್ಬಿಡ್ತೀನಿ. ನಿಮ್ಮ ಮಕ್ಕಳನ್ನ ಓದಿಸಿ 18 ವರ್ಷಕ್ಕೆ ಮುಂಚೆ ಮದುವೆ ಮಾಡಬೇಡಿ, ಆಯ್ತಾ? ಅವ್ರನ್ನ ನನ್ನಂಗೆ ಕೆಲ್ಸಕ್ಕೆ ಕಳಿಸ್ರಿ, ಅವರು ನನ್ನಂಗೆ ಏನೋ ಒಂದು ಸಾಧನೆ ಮಾಡ್ತಾರೆ ನಾಳೆ ಜೀವನದಲ್ಲಿ ಅನ್ನೋ ಭರವಸೆ ಇಡ್ರಿ. ಇವತ್ತು ಹೆಣ್ಮಕ್ಳನ್ನ ನೀವು ಮುಂದೆ ಕಳಿಸಿ ಅಂತ ಹೇಳಕ್ ನಾನು ಇಷ್ಟಪಡ್ತಿದ್ದೀನಿ. ಹಾಗೆ ನೀವೆಲ್ಲ ಇವತ್ತು ಬಂದು ಇಲ್ಲಿ ಪೇಷನ್ಸ್ ಇಂದ ಕೂತಿದ್ದಕ್ಕೆ ತುಂಬಾ ಧನ್ಯವಾದಗಳಮ್ಮ. ಥ್ಯಾಂಕ್ ಯು ಅಂಬರೀಷ್ ಅಣ್ಣ ಒನ್ಸ್ ಅಗೇನ್. ಇವರು ಏನು ಹೇಳಿದ್ರೆ ಅರ್ಥ ಆಯ್ತಾ? ಕೇವಲ ಹೆಣ್ಣು ಮನೆಯಲ್ಲಿ ಭಯಪಟ್ಟು ಬದುಕುವ ಜೀವನವಲ್ಲ, ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಟ್ಟು ಸಮಾಜದಲ್ಲಿ ಸಂಪ್ರದಾಯಾಗಿ ಧೈರ್ಯದಿಂದ ಎಲ್ಲ ಕ್ಷೇತ್ರಗಳಲ್ಲಿ ಮುನ್ನುಗ್ಗಿ ಬೆಳೆಯಲಿ ಅಂತ ಅವರ ಒಂದು ಮಹದಾಸೆಯಿಂದ ತಮ್ಮ ಪ್ರಯಾಣವನ್ನು ಹಿಮಾಲಯದ ಎತ್ತರಕ್ಕೂ ಕೂಡ ತಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಈಗ ಕುರುಗೋಡಿನ ಕೀರ್ತಿ ಚಿಕ್ಕ ವಯಸ್ಸಿನಲ್ಲೇ ಹಿಮಾಲಯಕ್ಕೆ 3 ಬಾರಿ ಹೋಗಿ ಬಂದಿದ್ದಾಳೆ. ನಮ್ಗೆ ಯಾರ್ಯಾರು ಗೊತ್ತಾಯ್ತಾ? ಕುರುಗೋಡು ಹುಡುಗಿ ಹಿಮಾಲಯ ಪರ್ವತ 6,000 ಕಿಲೋಮೀಟರ್ ಎತ್ತರದಲ್ಲಿದೆ. ಆ ಹುಡುಗಿ ಹೋಗಿ ಬಂದು ನಮ್ಮ ಯಾರ್ಯಾರು ಗೊತ್ತಾಯ್ತಾ? ಇವತ್ತು ನೀವೆಲ್ಲ ನೋಡಿದ್ದೀರಾ. ಆ ಹುಡುಗಿಗೂ ಕೂಡ ಒಂದು ಸಂತೋಷ ಆಗಿದೆ, ಅವರ ಸಹಪಾಠಿಗಳಿಗೂ ಕೂಡ ಒಂದು ಸಂತೋಷ ಸಂಭ್ರಮ ತುಂಬಿದೆ. ಇವತ್ತು ಒಂದು ಹಬ್ಬದ ದಿನ ನೀವು ಕರ್ಕೊಂಡು ಬಂದಿದ್ದೀರಾ, ನಿಮ್ಮ ಮನೆ ಕರ್ಕೊಂಡು ಹೋಗಿ ಮುಸ್ತಾ ಕರ್ಕೊಂಡು ಎಲ್ಲರಿಗೂ ಧನ್ಯವಾದಗಳು. ಈಗ ಅರ್ಥ ಆಯ್ತಾ ಬಂದಿರೋದು?
ಸ್ವಲ್ಪ ಹಿಂದಕ್ಕೆ ಬರ್ದಪ್ಪ ಹಿಂದೆ ಬಾ ಕವರ Gracias.